ಮೊಮ್ಮಗಳು ಮನೆಗೆ ವಾಪಸ್ ಬಂದಿದ್ದಾಳೆ ಅಂತ ಸಂತೋಷ ಪಡೋದಾ, ಅಥವಾ ಎಲ್ಲ ಮರೆತು ಈ ಸ್ಥಿತಿಯಲ್ಲಿ ಬಂದಿದ್ದಾಳಲ್ಲ ಅಂತ ದುಃಖ ಪಡೋದಾ ಗೊತ್ತಾಗ್ತಾ ಇಲ್ಲ. ಎಲ್ಲ ಸಮಸ್ಯೆಗಳು ನಮ್ಮನೆ ಯಾಕೆ ಹುಡ್ಕೊಂಡು ಬರುತ್ತೆ ಅನ್ಪೂರ್ಣ? ಒಳ್ಳೇದು ಕೆಟ್ಟದು ಎರಡೂ ಜೊತೆ ನಡೀತಿರೋವಾಗ ಒಳ್ಳೇದನ್ನ ಮಾತ್ರ ತಗೊಂಡು ಮುಂದುವರಿಯೋದು ಮನಸ್ಸಿಗೆ ಎಷ್ಟೋ ನೆಮ್ಮದಿ ಸಿಗತ್ತೆ. ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ ಅಂತ ನಂಬೋಣ. ಅನ್ಪೂರ್ಣ, ಕಮಲಿ ಕಮಲಿ, ಬಾಮ, ಬಾ ಕೂತ್ಕೋ. ನಾನು ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ಬಾ. ನನ್ಗ ಯಾಕೆ? ನೀನ್ ಬಂದಾಗಿಂದ ಸರಿಯಾಗಿ ತಿಂದೇ ಇಲ್ವಲ್ಲ, ಅದಕ್ಕೆ. ಹಂಗೇನಿಲ್ವಲ್ಲ, ಬಂದಾಗ್ಲಿಂದ ಚೆನ್ನಾಗೆ ಬಾರಿಸ್ತಾ ಇದ್ದೀನಿ. ಕಮಲಿ, ಅಜ್ಜಿ ತಿಂಡಿನ ಬೊಂಬಾಟಾಗಿ ಮಾಡಿದ್ದಾರೆ. ನಾನು ಈಗಾಗಲೇ ಒಂದ್ಸತಿ ತಿಂದಿದ್ರು ಇನ್ನೂ ಒಂದ್ಸತಿ ತಿನ್ನೋಣ ಅನ್ನೋಷ್ಟು. ಬರ್ತೀನಿ ಒಂದ್ಸತಿ. ಬಾ ಮಗ ನೀನು, ಬಾ ಕುತ್ಕೋ, ಬಾ ಕುತ್ಕೋ. ಆಹಾ, ಆ ಜೈಲು ವಾಸನೆ ಕುಡ್ದು ಕುಡ್ದು ಸಾಕಾಗೋಗಿತ್ತು ಅಜ್ಜಿ. ಈಗ ಸಮಾಧಾನ ಆಯ್ತು. ನೀನೇನೇ ಹೇಳೋ, ಮನೆನೇ ಚೆಮಟೆ ಅಲ್ವಾ ಮತ್ತೆ. ಎಲ್ಲೋ ಅವಳು? ಲೇ ಕಳ್ಳಿ ಪುಟ್ಟಿ, ಏನೋ ಹಣ್ಣು ನೋಡ್ಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡಿದ್ಯಾ? ಈ ಕರೆಸ್ತೀನಿ ನೋಡುವವರಿಗೆ. ಅಂಬಿ, ಲೇ ಅಂಬಿ, ನಿನಗೋಸ್ಕರ ಅಂತಾನೆ ನಮ್ಮ ಅಂಬರೀಷ್ ಅಣ್ಣಂದು ಪೋಸ್ಟರ್ ತಗೊಂಡ್ಬಂದಿದ್ದೀನಿ. ಬಾ ಈಚೆಗೆ. ಏನಾಯ್ತು ಜಿ, ಇವಳಿಗೆ ಕೋಪ ಮಾಡ್ಕೊಂಡವಳ? ಹಿಂಗೇನಾಯ್ತು? ಎಲ್ಲ ಅಂಬಿ? ಅಣ್ಣ, ಅದು ಅರ್ಜೆಂಟ್ ಡೀಲು, ಹಿಂಗೋಗಿ ಮುಗಿಸ್ಕೊಂಡಂಗ್ ಬಂದ್ಬಿಡ್ತೀನಿ ಅಂತ ಹೇಳೋದ್ಲು. ಏನೋ ಸುಳ್ಳು ವಾಸನೆ ಹೊಡಿತೈತಲ್ಲ ನನಗೆ. ಏ ಚಮಟಿ, ಜೈಲಲ್ಲಿ ಟ್ರೈನಿಂಗ್ ಆಗೈತೆ ನನಗೆ. ಸುಳ್ಳು ಹೇಳೋರ್ನ ಪಟ್ಟನ್ ಹಿಡ್ದಾಕ್ಬಿಡ್ತೀನಿ. ಜಾಣೆ ಬೇಬಿ, ಈ ಮುದುಕಿ ಸುಮ್ಮನೆ ಇರ್ಲಾರ್ದೆ ಅವಳು ತಿಂಡಿ ಬೇರೆ ಬಡಿಸ್ತಾ ಇದ್ದಾಳಲ್ಲ, ಅವಳೇನಾದ್ರೂ ಬಾಯಿ ಬಿಟ್ಕೊಟ್ರೆ ಏನ್ ಮಾಡೋದು? ಅಮ್ಮಮ್ಮ, ಹಾಗೇನು ಆಗಲ್ಲ. ಅಕಸ್ಮಾತ್ ಆದ್ರೆ ನಾವಿಬ್ರು ಯಾಕಿದ್ದೀವಿ ಹೇಳಿ? ಆ ಥರ ಆಗಕ್ಕೆ ಬಿಡಬಾರ್ದು. ತಿನ್ನಮ್ಮ, ತಿನ್ಬಿಟ್ಟು ಹೇಗಿದೆ ಅಂತ ಹೇಳು. ಅನ್ಪೂರ್ಣ, ಅಡಿಗೆ ರುಚಿ ನಾಲ್ಗೆಗೆ ತಗಲಿದ್ರೆ ಹಳೇದೆಲ್ಲ ನೆನಪಿಗೆ ಬರುತ್ತೆ ಅಂತಾರಲ್ಲ, ಆಟ್ರಿಕ? ಹಾಗೇನೂ ಇಲ್ಲ. ಹಾಗಾದ್ರೂ ಒಳ್ಳೇದೇ ತಾನೆ. ನೀನೇನಮ್ಮ ನೋಡ್ತಾ ಇದೀಯಾ? ತಿನ್ನು ತಿನ್ನು ಕಂದ. ನಾನೇ ತಿನ್ನಿಸ್ಲಾ? ಇಲ್ಲ ಇಲ್ಲ, ಬೇಡ ಬೇಡ. ಮಗ, ಒತ್ತಾಳು ಸುಮ್ಕಿರು. ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ಅಲ್ಲ ಮಗ, ಈಗ ತಾನೇ ಜೈಲಿಂದ ಬಂದಿದ್ಯೋ, ಒಟ್ಟು ಎಷ್ಟು ಅಷ್ಟೈತೋ ಏನೋ ನನ್ನ ಮೊಮ್ಮಗನ್ಗೆ.
ನಾನು ನಿನ್ಗೋಸ್ಕರ ಮುದ್ದೆ ನಾಟಿ ಕೋಳಿ ಸಾರು ಮಾಡಿದ್ದೀನಿ. ಮುದ್ದೆ ನಾಟಿ ಕೋಳಿ ಅದು ನಿನ್ನ ಕೈಯಾರ ಜೈಲೂಟ ತಿಂದು ತಿಂದು ಹೊಟ್ಟೆ ಬರ್ಗೆಟ್ ಹೋಗೈತೆ. ನಡಿ ಬಾರ್ಸ್ಬಿಡೋಣ. ನೀನು ನಡಿ, 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 ನಡಿ. ಕೈ ತಗೊಂಬ. ಕಮ್ಮಿ ಯಾಕಮ್ಮ ಮೊದಲೆಲ್ಲ ಕೈ ತೂತು ಹಾಕೋತ ಅಜ್ಜಿನ ಕೇಳ್ತಾ ಇದ್ದಿ, ಈಗ ಅಜ್ಜಿನೇ ತಿನ್ನಿದ್ರೆ ಬೇಡ ಅಂತ ಇದೆಯಾ? ಮುದುಕ ಬಾಯಿ ಮುಚ್ಕೊಂಡು ಸುಮ್ಮನೆ ಇರು. ಕಮಲಿ, ಮಕ್ಕಳು ಬೆಳೀತಾ ಬೆಳೀತಾ ಹೆತ್ತವರಿಂದ ಮನೆಯವರಿಂದ ಸಣ್ಣದಾಗಿ ದೂರ ಆಗ್ತಾರೆ, ಆ ಸಹಜನೇ. ಆದರೆ ಪ್ರೀತಿ ಯಾವತ್ತಿದ್ರೂ ಗಟ್ಟಿನೇ ಅಲ್ವೇನಮ್ಮ? ತುಂಬ ದಿವಸದ ಮೇಲೆ ನಾನು ನಿನಗೆ ತಿನ್ನಿಸ್ತಾ ಇದ್ದೀನಿ. ನಿನಗಿಷ್ಟ ಅಂತ ಶಾವಿಗೆ ಪಾಯಸ ಮಾಡಿದ್ದೀನಿ, ಅದರಿಂದನೇ ಶುರು ಮಾಡ್ತೀನಿ. ಆನು ಆನು ಒಂದೂವರೆ ಜನ್ಮ ಆಗಿತ್ತಜ್ಜಿ ಈ ತರ ಕೋಳಿ ಸಾರು ತಿಂದು. ಬಾರ್ಸ್ಬಿಡದೆ ಈಗ. ಅಜಯ್ ಸೂಪರ್. ಮತ್ತೆ ಯಾರು ಮಾಡಿರೋದು? ನಿನ್ನ ಕೈ ರುಚಿ ಕೇಳ್ಬೇಕಾ ಅಜ್ಜಿ? ಸೂಪರ್. ಅಜ್ಜಿ ನೋಡ್ ಹೆಂಗ್ ನೋಡ್ತಾವನ, ಹೊಟ್ಟೆ ನೋವು ಬರುತ್ತೆ, ಹಾಕು ಹಂಗ. ಹೆಂಗೆ ಅಜ್ಜಿ ಕೈ ರುಚಿ? ಮೆಲ್ಲಿಗಮ್ಮ. ಯಾಕಮ್ಮ ಕಮಲಿ, ಖಾರ ಆಯ್ತಾ? ಇಷ್ಟ ಆಗ್ಲಿಲ್ವಾ? ಹಂಗೇನಿಲ್ಲ, ತುಂಬಾ ಚೆನ್ನಾಗಿದೆ. ಕಮಲಿ, ಈಗ ಹೇಗಿದೆಯಮ್ಮ? ಎಲ್ಲ ನೆನ್ಪಾಯ್ತಾ? ನೀವ್ಯಾರು? ಜೈ, ಎಷ್ಟೊತ್ತು ಅಂತ ಅವನ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡೋದು ನೋಡ್ತಿರ್ತೀಯ. ಮುಂದೆ ಏನಾಗಬೇಕು ಯೋಚನೆ ಮಾಡು. ಏನು ಯೋಚನೆ ಮಾಡಿದ್ರು? ಅವನ ಮುಖ ನೋಡು, ದುಮು 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 ಅಂತಿದೆ ಕಣ. ಹೇಳ್ಬಿಡು. ಏನದು? ಏನಿಲ್ಲ ಅಣ್ಣ, ಅದು ಊಟ ಆಯ್ತಲ್ವಾ, ಅಣ್ಣನ್ಗೆ ಬೀಡ ತಂದ್ಕೊಡ್ಲಾ ಅಂತ ಅಜ್ಜಿಗೆ ಹೇಳ್ತಾ ಇದ್ದೆ. ಅಂಬಿ ಎಲ್ಲೋ ಅಂದ್ರೆ ಬೀಡ ತಂದ್ಕೊಡ್ತಾನಂತೆ. ಫೋನ್ ಮಾಡೋಳ್ಗೆ. ಅಲ್ಲ, ಫೋನ್ ಮಾಡಿದ್ರೆ ಅವಳು ಡೀಲ್ ಮಧ್ಯದಲ್ಲಿ ಇರ್ತಾಳೆ, ಡಿಸ್ಟರ್ಬ್ ಆಗಲ್ವಾ? ಅಣ್ಣಂಗಿಂತ ಡೀಲ್ ಮುಖ್ಯನಾ ಏನ? ಏಯ್ ಅಣ್ಣ, ಅಣ್ಣನೇ ಮುಖ್ಯ ಅಂದೆ ಅಣ್ಣ. ಮತ್ ಮಾಡು ಫೋನು.
ಸ್ವಿಚ್ ಆಫ್. ನಾನು ಹೇಳಿಲ್ವಾ ಅವಳು ಡೀಲ್ ಮಧ್ಯೆ ಫೋನ್ ಸ್ವಿಚ್ ಆಫ್ ಮಾಡ್ಬಿಡ್ತಾಳೆ. ಹ್ಞೂ ಹೌದಾ? ಕೆಲ್ಸ ಎಲ್ಲಿ ಅಂತ ಹೇಳ್ರಿ. ಚೆಂಪೆ ಎತ್ತಗಾಡಿ. ನಿಮ್ಮಿಬ್ರು ಮುಖಗಳು ನೋಡ್ತಾ ಇದ್ರೆ ಏನೋ ಮಿಸ್ ಹೊಡಿತಾ ಇದೆ. ನಿಜ ಹೇಳ್ರಿ. ಅದೇ ಅಣ್ಣ ಹೇಳದ್ನಲ್ಲ ಡೀಲು. ಡೀಲು. ಏನು ನಾನ್ ಯಾರ? ಏಯ್ ನಾನ್ ಯಾರ? ಹಾ ಕಾಮಿನಿ, ಕಮಲಿನ ನೆಮ್ಮದಿಯಾಗಿ ತಿನ್ನೋಕ್ ಬಿಡು. ತಿನ್ನಮ್ಮ ತಿನ್ನು. ನೋಡು, ನಿನಗೋಸ್ಕರ ಪಲಾವ್ ಮಾಡಿದ್ದೀನಿ. ಎಲ್ಲಿಗೆ ಹೊರಟ್ರಿ ಇಬ್ರು? ಗೊತ್ತಿಲ್ದಾರೋ ಕೇಳ್ತಿದ್ದೀರಲ್ಲಮ್ಮ, ಕಮ್ಲಿ ಮನೆಗೆ. ರಚನಾ, ಬರ್ತಾ ಬರ್ತಾ ನೀನು ಉತ್ತರ ಕೊಡೋ ರೀತಿನೇ ಬೇರೆ ಥರ ಇದೆ. ಏನಾಯ್ತಮ್ಮ? ನನಗೇನಾಗಿದೆ? ಆಗಿರೋದು ಆ ಕಮಲಿಗೆ. ಅಲ್ಲ, ನೀವಿಬ್ರು ಏನ್ ಮಾಡ್ಬೇಕಂತ ಹೊರಟಿದ್ದೀರಾ? ಅವಳಿಗೆ ನೆನ್ಪಿನ ಶಕ್ತಿ ಇಲ್ಲ ಅಂತಂದ್ರೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಅದನ್ ಬಿಟ್ಟು ನೀವಿಬ್ರು ಹೋಗಿ ಅವ್ರ ಮನೇಲಿ ಟೆಂಟ್ ಹಾಕೊಂಡ್ ಕೂತ್ರೆ ಎಲ್ಲ ಸರಿ ಹೋಗುತ್ತಾ? ಎಲ್ರ ಟೈಮು ಹಾಳಾಗ್ತಾ ಇದೆ. ಇದ್ಯಾಕೆ ಯಾರ ಕಣ್ಣಿಗೂ ಕಾಣ್ತಾ ಇಲ್ಲ? ಅಯ್ಯೋ ಅಮ್ಮ, ನಾನು 1 ಸೆಕೆಂಡು ನಮ್ಮ ವಿರುದ್ಧನೇ ತಿರುಗಿ ಬಿದ್ದೀರಾ ಅನ್ಕೊಂಡೆ. ನಿಮ್ ಕನ್ಸನ್ ಕೇಳಿ ತುಂಬಾ ಖುಷಿ ಆಯ್ತು. ಅಮ್ಮ, ನೀವು ಕೋಪದಿಂದ ಹೇಳೋ ವಿಷಯನೇ ನಾವು ಕನ್ಸರ್ನಿಂದ ಮಾಡಕ್ ಹೊರಟಿದೀವಿ. ಅಣ್ಣ, ನೀನೇ ಹೇಳು. ನಾನೇನಾದ್ರೂ ಹೇಳಿದ್ರೆ ಸುಮ್ಮನೆ ಸಿಟ್ ಮಾಡ್ಕೋತಾರೆ. ಮಾ, ಡಾಕ್ಟರ್ ಟ್ರೀಟ್ಮೆಂಟ್ಗಿಂತ ನನ್ನ ಹತ್ರ ಎಫೆಕ್ಟಿವ್ ಆಗಿರೋ ಟ್ರೀಟ್ಮೆಂಟ್ ಇದೆ. ಎಫೆಕ್ಟಿವ್ ಆಗಿರೋ ಟ್ರೀಟ್ಮೆಂಟಾ? ಏನದು? ಪ್ರೀತಿ. ನೀನ್ ಸುಮ್ಮನಿರು ರಚನಾ. ಸರಿ, ನೀವೇ ಮಾತಾಡ್ಕೊಳ್ಳಿ. ಹೌದು ಮಾ, ಅವಳು ಹೇಳ್ತಿರೋದು ಕರೆಕ್ಟೇ. ನನ್ನ ಟ್ರೀಟ್ಮೆಂಟು ನನ್ನ ಪ್ರೀತಿನೇ. ಸ್ವಲ್ಪ ಅರ್ಥ ಆಗೋ ಹಾಗೆ ಮಾತಾಡ್ತೀರಾ ಇಬ್ರು? ಮಾ, ನಾನು ರಚನಾ ಸ್ಟಡಿ ಮಾಡ್ತಾ ಇದ್ವಿ. ನಾವು ಹಳೆ ನೆನಪುಗಳನ್ನ ರೀಕ್ರಿಯೇಟ್ ಮಾಡಿದ್ರೆ, ಅದನ್ನ ವಿಜುವಲ್ ಆಗಿ ತೋರಿಸಿದ್ರೆ ನೆನಪುಗಳೆಲ್ಲ ಮತ್ತೆ ವಾಪಸ್ ಬರುತ್ತಂತೆ. ಅದಕ್ಕೆ ನಾವು ಇದನ್ನ ಪ್ಲಾನ್ ಮಾಡಿದ್ವಿ. ಇವಳು ಕೊಟ್ಲಾ ಈ ಐಡಿಯಾನ? ರಿಷಿ, ಈ ಹುಡುಗಾಟ ಎಲ್ಲ ಬಿಟ್ಟು ಮೊದಲು ಅವಳನ್ನ ಒಳ್ಳೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸೇರಿಸಿ. ಮಾ, ನಾವು ಕಮಲಿ ಅವ್ರನ್ನ ಏನಾರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡಿದ್ರೆ ಅವರು ಖಂಡಿತ ಇದಕ್ಕೆ ಕೋಆಪರೇಟ್ ಮಾಡಲ್ಲ. ಅವ್ರು ಈಗಿರೋ ಪರಿಸ್ಥಿತಿಲಿ ನಾವು ಮನೇಲೆ ಏನಾದರೂ ಮಾಡಬೇಕು. ಚಿಕ್ಕ ಹೆಜ್ಜೆ ಆದರೂ ಪರವಾಗಿಲ್ಲ, ಮುಂದೆ ಸಾಗಬೇಕು ಅಷ್ಟೇ. ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್ ಮಾ. ಅಮ್ಮ, ನೀವು ನನ್ನ ಮೇಲೆ ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ. ನಾನೀಗ ಅಣ್ಣನ ಜೊತೆ ಹೋಗೇ ಹೋಗ್ತೀನಿ. ಆ್ಯಂಡ್ ಡೌಟೇ ಬೇಡ, ಇದು ಪಕ್ಕ ವರ್ಕ್ ಆಗೇ ಆಗುತ್ತೆ. ಆ ನಂಬಿಕೆ ನನಗೂ ಇದೆ ಅಮ್ಮ. ನೀವು ಒಂದೇ ಒಂದ್ಸಲ ಆಲ್ ದಿ ಬೆಸ್ಟ್ ಹೇಳಿದ್ರೆ ಡಬಲ್ ಧೈರ್ಯ. ಆಲ್ ದಿ ಬೆಸ್ಟ್. ಅದನ್ನೇ ಸ್ವಲ್ಪ ನಗ್ತಾ ಹೇಳ್ಬೋದಲ್ಲ.
ಈ ಬಂಗಾರದ ಪಂಜರ ಮೂವಿಯಲ್ಲಿ ಅಣ್ಣವ್ರನ್ನ ದೊಡ್ಡ ಮನೆ ಕರ್ಕೊಂಡೋಗಿ ಕೂಡಾಕ್ದಂಗೆ ಆಗೋಗಿದೆ ನನ್ನ ಲೈಫು. ಎಲ್ಲ ಇದೆ, ಏನು ಇಲ್ಲ ಅಂತ ಹೇಳಿದ್ರೆ ಕಿತ್ತೋಗಿರೋ ಫಿಲಾಸಫಿ ಹೊಡಿಬೇಡ ಅಂತ ನಾನೇ ಹೋಗಿತ್ತಿದ್ದೆ. ಆದರೆ ಆ ಫಿಲಾಸಫಿ ನನಗೆ ಉಲ್ಟಾ ಹೊಡೆಯುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನಮಸ್ಕಾರಕ್ಕೆ ರೊತ್ತಿ ನಮಸ್ಕಾರ. ಇಲ್ಲೆಲ್ಲ ಮೇಲೆ ಅಂಬಿಯಣ್ಣ ಮೂವಿ ಬರ್ತಿದೆ. ಕೆಂಡಕ್ಕಿರುವೆ ಮುತ್ತಲ್ಲ, ನನ್ನ ತಂಗಿ ಬೆಂಕಿ ಅಂತವಳು ಅನ್ಕೊಂಡಿದ್ದೆ. ಇವತ್ತು ನಿನ್ನ ಆ ಸ್ಥಿತಿಲಿ ನೋಡಿ ನನಗೆ ಬಂದು ಕೋಪದಲ್ಲಿ ಏನು ಮಾಡ್ತಿದ್ನೋ ಏನೋ. ಮನೆ ಗೌರವ ಬೀದಿ ಪಾಲಾಗಬಾರ್ದು ಅಂತ ತಡ್ಕೊಂಡೆ. ಒಂದ್ಸಲ ಯೋಚನೆ ಮಾಡು, ನಾವ್ ಯಾರು, ಎಲ್ಲಿಂದ ಬಂದವರು, ಎಂತ ವಂಶದವರು, ಎಂತ ಅಂತ. ಆಗ ನಿನಗೆ ಅರ್ಥ ಆಗುತ್ತೆ ಎಂತ ಅನರ್ಥದ ದಾರಿಲಿ ನೀವು ಹೆಜ್ಜೆ ಇಡ್ತಾ ಇದೆಯಾ ಅಂತ. ಇಷ್ಟೊತ್ತಿಗೆ ಅಣ್ಣನು ಜೈಲಿಂದ ಬಂದಿರ್ತಾರೆ. ನಾನು ಎಲ್ಲಿ ಅಂತ ಪಕ್ಕ ಕೇಳಿರ್ತಾನೆ. ಆದ್ರೆ ಈ ಅಜ್ಜಿ ಚಮಟಿ ಅದೇನ್ ಪ್ಯಾಚ್ ಹಾಕಿರ್ತಾರೋ ಗೊತ್ತಿಲ್ಲ. ಚೆಲುವೆ ನಗುತ್ತಾ ಇರು ನೀ, ಸೋದರಿಯೇ ಸುಖವಾಗಿರು ನೀ, ಈ ವರನೇ ನಿನಗೆ ಬಹುಮಾನ, ಈ ಹರಕೆ ನಿನಗೆ ಬಾಗಿನ. ಓ ಚೆಲುವೆ ನಗುತ್ತಾ ಇರು ನೀ, ಸೋದರಿಯೇ ಸುಖವಾಗಿರು ನೀ, ಈ ವರನೇ ನಿನಗೆ ಬಹುಮಾನ, ಈ ಹರಕೆ ನಿನಗೆ ಬಾಗಿನ. ಅಣ್ಣನ ಹತ್ರ ಮಾತಾಡ್ಬೇಕಲ್ಲ. ಏನ್ ಹುಡುಕ್ತಿದ್ಯಾ? ಡೌರಾಣಿ, ಕರೆಕ್ಟ್ ಟೈಮ್ಗೆ ಬಂದೆ. ಫೋನ್ ಕೊಡು. ಹಾ, ಫೋನಾ? ಯಾಕೆ? ಏನಿಲ್ಲ, ಫೋನ್ಗೆ ಉಪ್ಪು ಖಾರ ಹಾಕಿ ತವಾ ಫ್ರೈ ಮಾಡೋಣ ಅಂತ. ಕೇಳದ್ ನೋಡು, ಯಾರಿಗೋ ಫೋನ್ ಮಾಡ್ಬೇಕು, ಕೊಡು. ಯಾರಿಗೋ ಅಂದ್ರೆ ಎಲ್ಲಾನು ನಿಮ್ಗೆ ಹೇಳ್ಬೇಕಾ? ನಮ್ಮ ಮನೆಗ್ ಫೋನ್ ಮಾಡ್ಬೇಕು, ಫೋನ್ ಕೊಡು. ಮರ್ತೋದ್ಯಾ? ಇಲ್ಲಿಗೆ ಬಂದ್ಮೇಲೆ ಅಲ್ಲಿನ ಕನೆಕ್ಷನ್ ಕಟ್ ಅಂತ ಹೇಳಿ ತಾನೇ ಕರ್ಕೊಂಡ್ ಬಂದಿದ್ದು. ನಾನ್ ಅಲ್ಲಿಗೆ ಹೋಗಂಗಿಲ್ಲ ಅಂದಿದ್ರಿ, ಫೋನ್ ಮಾಡ್ಬಾರ್ದು ಅಂದ್ರೆ ಹೆಂಗೆ? ಫೋನ್ ಕೊಡು. ಕೂಗಾಡ್ಬೇಡ, ಮೆಲ್ಲಿಗೆ. ಏನ್ ಮೆಲ್ಲಿಗೆ ಕೂಗ್ಬೇಡ, ಫೋನ್ ಕೊಡಲ್ಲ. ಹೇಳದ್ ಕೇಳಿಸ್ತಿಲ್ವಾ ನಿಂಗೆ? ಫೋನ್ ಕೊಡು. ಏನ್ ಮೊಕ್ಕ ನೋಡ್ತಿದ್ಯಾ? ಫೋನ್ ಕೊಡು. ಮಿನಿ ನೀನಾದ್ರೂ ಹೇಳು. ಕಮಲಿ ಅವರೇ, ಏನಾಯ್ತು? ದೂರನೇ ನಿಂತ್ಕೋ. ನೀನ್ ಯಾವಾಗ್ಲೂ ಡಿಸ್ಟೆನ್ಸ್ ಮೇಂಟೈನ್ ಮಾಡು, ಅಟ್ಲೀಸ್ಟ್ 3 ಅಡಿ. ಯಾವಾಗ ನೋಡ್ರೆ ಕಮ್ಲಿಯವರೇ ಅಂತ ಅರ್ಥ ಬಂದ್ಬಿಡ್ತಾನೆ. ಸಾರಿ, ಏನಾಯ್ತು? ಕಮಲಿ, ಯಾಕೆ ಹೀಗಾಡ್ತಿದ್ಯಾ? ಹೆಂಗಾಡ್ತಿದ್ದೀನಿ? ಇವಾಗೇನು, ನನಗ್ ಫೋನ್ ಬೇಕು, ಕೊಡ್ತೀಯಾ? ಫೋನಾ? ಅಷ್ಟೇ ತಾನೆ? ಅಷ್ಟಕ್ಕೆ ಇಷ್ಟೊಂದು ಗಲಾಟೆನಾ? ರಿಷಿ, ನೋ. ಯಾಕೆ ಮಾಡ್ಲಿ ಬಿಡು, ನೀನಂತೂ ಅವ್ರ ಫೋನ್ ಕಿತ್ತಿಟ್ಕೊಂಡಿದ್ಯಾ? ಕಿತ್ತಿಟ್ಕೊಂಡಿದ್ದಲ್ಲ, ಡೀಲ್ ಒಪ್ಕೋಬೇಕಾದ್ರೆ ಕಂಡೀಷನ್ ಹಾಕಿದ್ಲು, ಫೋನ್ ತರಬಾರ್ದು, ಫ್ಯಾಮಿಲಿ ಅವ್ರ ಜೊತೆ ಕನೆಕ್ಷನ್ ಇಟ್ಕೋಬಾರ್ದು ಅಂತ.